ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಗ್ರಾಮದ ರೇಷ್ಮೆ ಬೆಳೆಗಾರರಾದಂತಹ ಶ್ರೀಯುತ ಕಿರಣ್ ಕುಮಾರ್ ರವರು. ಇವರು ಕಳೆದ 10 ವರ್ಷಗಳಿಂದ ಸ್ವತಂತ್ರವಾಗಿ ರೇಷ್ಮೆ ಬೆಳೆ ಹಾಗೂ ಇತರ ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ದಾರೆ. ಇರುವಂತಹ ಕಡಿಮೆ ಭೂಪ್ರದೇಶದಲ್ಲಿ ಈ ಎಲ್ಲಾ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಉತ್ತಮವಾದ ಒಂದು ಆದಾಯವನ್ನ ಗಳಿಸ್ತಾ ತಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ರೇಷ್ಮೆ ಇಲಾಖೆ ಹಾಗೂ ಇತರ ಇಲಾಖೆಗಳ ಸಹಕಾರ ಮತ್ತು ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಈ ರೇಷ್ಮೆ ಬೆಳೆಯನ್ನ ಉತ್ತಮವಾದ ರೀತಿಯಲ್ಲಿ ಬೆಳೀತಾ ಒಂದು ಉತ್ತಮವಾದ ಆದಾಯವನ್ನ ಗಳಿಸ್ತಿರುವಂತಹ ಅನುಭವವನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಹಾಗಾದ್ರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ರೇಷ್ಮೆ ಬೆಳೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ. ಕಿರಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡ್ಕೊಡಿ. ಕಿರಣ್ ಕುಮಾರ್ ಅಂತ ನನ್ನ ಹೆಸರು. ರೇಷ್ಮೆ ಬೆಳೆ ಮಾಡಿ ಇವಾಗಿಂತ ಒಂದು 10 ವರ್ಷ ಆಯ್ತು. 10 ವರ್ಷದಿಂದ ರೇಷ್ಮೆ ಬೆಳೆ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಆರಂಭದಲ್ಲೆಲ್ಲ ಏನೇನ್ ಬೆಳೆಗಳನ್ನ ಬೆಳೀತಾ ಇದ್ರಿ? ಮೊದಲೆಲ್ಲ ಹತ್ತಿ, ಜೋಳ ಆ ಥರ ಎಲ್ಲ ಬೆಳಿತಿದ್ವಿ. ಶುಂಠಿ, ಚೆಂಡು ಹೂವು ಎಲ್ಲ ಥರ ಬೆಳೆನ ಬೆಳೀತಾ ಇದೀವಿ. ಇವಾಗ ಒಂದು 10 ವರ್ಷದಿಂದ ರೇಷ್ಮೆ ಬೆಳೆಗೆ ಬಂದಿದ್ದೀವಿ. ಈಗ ತಾವು ಕಳೆದ 10 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿಯನ್ನು ಮಾಡ್ತಾ ಬರ್ತೀವಿ. ಮೊದಲೆಲ್ಲ ತಮ್ಮ ತಂದೆ ಆಗಿರ್ಬೋದು, ತಮ್ಮ ಹಿರಿಕರ ಕಾಲದಿಂದ ಏನೆಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇದ್ರಿ? ಅವಾಗಿಂದ ಹತ್ತಿನೇ ಜಾಸ್ತಿ ಹೇಳ್ಬೇಕಂತೆ. ಇವಾಗ ಒಂದು 10 ವರ್ಷದಿಂದ ಈ ಕಡೆನೆ ರೇಷ್ಮೆ ಬೆಳೆಯಿಂದ ಬಂದಿರೋದು. ಅಷ್ಟೆಲ್ಲ ಹತ್ತಿನೇ ಬೆಳಿತಿದ್ದು. ಅಂದ್ರೆ ಅವಾಗಲೆಲ್ಲ ಮಳೆ ಆಶ್ರಿತವಾಗಿ ಬೆಳೆ ಬೆಳಿತಿದ್ರ? ಮೇಲ್ಗಡೆ ಮಳೆಗೆ ಬೆಳೆದಿದ್ವಿ. ಇವಾಗ 10 ವರ್ಷದಿಂದಾನೇ ಬೋರ್ವೆಲ್ ಮಾಡ್ಕೊಂಡು ಇವಾಗ ಬೋರ್ವೆಲ್ ಇಂದಾನೆ ಇವಾಗ ರೇಷ್ಮೆ ಬೆಳೆ ಮಾಡ್ತಾ ಇರೋದು. ಮಳೆಶ್ರಿತವಾಗಿ ಏನೇನೆಲ್ಲ ಬೆಳಿತಿದ್ರಿ ಆವಾಗ? ಹತ್ತಿನೇ ಇನ್ನೇನು ಬೆಳಿತಿದ್ದಿಲ್ಲ. ಹತ್ತಿನೇ 6 ತಿಂಗಳು ಗ್ಯಾಪ್ ಕೊಟ್ಟು 6 ತಿಂಗಳು ಮಾತ್ರ ಹತ್ತಿ ಬೆಳೆ ಮಾಡ್ಕೊಂಡು 6 ತಿಂಗಳು ಹಂಗೆ ಸುಮ್ನೆ ಫ್ರೀ ಆಗಿರ್ತಿದ್ವಿ ಅಷ್ಟೇ. ಹತ್ತಿ, ಜೋಳ, ಆಹಾರ ಬೆಳೆಗಳು, ಧಾನ್ಯಗಳ ಬೆಳೆಗಳು ಏನು ಬೆಳೀತಾ ಇರ್ಲಿಲ್ಲ. ಅದೇ ರಾಗಿ, ಜೋಳ. ಅಂದ್ರೆ ಅವಾಗಲೆಲ್ಲ ಬರೀ ಮಳೆ ಆಶ್ರಿತವಾಗಿ ಬೆಳೆ ಬೆಳೆದಿದ್ರಿಂದ ವರ್ಷದ 6 ತಿಂಗಳು ಮಾತ್ರ ಕೃಷಿ ನಡೀತಿತ್ತು. 6 ತಿಂಗಳು ಸುಮ್ನೆ ಏನು ಇರ್ತಿತ್ತಿಲ್ಲ ಕೆಲಸ. ಇವಾಗ ರೇಷ್ಮೆ ಬೆಳೆ ಮಾಡ್ತಿದ್ರಿಂದ ತಿಂಗಳ ಬೆಳೆ ಮಾಡ್ಬೋದು. ಪ್ರಸ್ತುತ ಎಷ್ಟು ಎಕರೆ ಭೂಪ್ರದೇಶ ತಮ್ಮಲ್ಲಿದೆ? ಒಂದು 3 ಎಕರೆ ಇದೆ. 3 ಎಕರೆ ಭೂಪ್ರದೇಶ ಇದೆ. ಇರುವಂತ 3 ಎಕರೆ ಭೂಪ್ರದೇಶದಲ್ಲಿ ಯಾವ ರೀತಿಯಾದಂತ ಬೇರೆ ಬೇರೆ ಬೆಳೆಗಳನ್ನ ವಿಂಗಡಣೆ ಮಾಡ್ಕೊಂಡು ಬೆಳೀತಾ ಇದ್ದೀರಾ? ಇದಕ್ಕೆ ಅಗತ್ಯ ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಅದಕ್ಕೆ ಬೇಕಾದಂತ ಗೊಬ್ಬರ ಪೂರೈಕೆ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಮಾಡ್ತಾ ಇದ್ದಾರೆ? ಎಲ್ಲ ಅಂದ್ರೆ ಇವಾಗ ಕಡ್ಡಿ ಸ್ವಲ್ಪ ಹಾಕೊಂಡಿದೀವಿ. ಹತ್ತಿ, ಶುಂಠಿ ಎಲ್ಲ ಸ್ವಲ್ಪ ಒಂದ್ ಎಕರೆ, ಅರ್ಧ ಎಕರೆ, 1/4 ಎಕರೆ ಆ ತರ ಹಾಕೊಂಡ್ ಬರ್ತಾ ಇದೀವಿ. ಒಂದೇ ಬೆಳೆ ಬೆಳೀತಾರೆ? ಒಂದೇ ಬೆಳೆ ಬೆಳೀತಾ ಇದೆ. ಒಂದ್ರಲ್ಲಿ ನಷ್ಟ ಆದ್ರೂ ಇನ್ನೊಂದ್ರಲ್ಲಿ ಬರಬೇಕು ಅಂತ. ಇವಾಗ ಒಂದನ್ನೇ ನೆಚ್ಕೊಂಡ್ ಮಾಡಿದ್ರೆ ಲೇಸ್ ಆಗೋದ್ರೆ ಎಲ್ಲಾ ಕಡೆ ಹೋಯ್ತು ಅಂತಾನೆ. ಇವಾಗ ಇದ್ ಬಿಟ್ರೆ ಆದ್ರೆ ಒಂದ್ರಲ್ಲಾದ್ರೂ ಸಿಗತ್ತೆ ಅಂತ ಮಿಶ್ರ ಬೆಳೆ ಮಾಡೋದು. ನಷ್ಟ ತಪ್ಪಿಸ್ಬೋದು ಅಂತ. ಒಂದನ್ನೇ ನೆಚ್ಕೊಂಡಿದ್ರೆ ಅದ ರೈಟ್ ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದ್ರೆ ಇಲ್ಲಾಂದ್ರೆ ಹೋಯ್ತು ಅಂದ್ರೆ ಸುಮ್ನೆ ಕುತ್ಕೊಳ್ಬೇಕು ಅಷ್ಟೇ. ಇವಾಗ ಅದ್ ಬಿಟ್ರೆ ಇದು ಇನ್ನೊಂದು ಇನ್ನು ಬೇರೆ ಬೆಳೆ ಮಾಡಿದ್ರೆ ಯಾವ್ದಾದ್ರು ಒಂದು ಕನೆಕ್ಟ್ ಆಯ್ತದೆ ಅಂತ. ಈಗ ಉದಾಹರಣೆಗೆ ತಗೋತು ಅಂದ್ರೆ ಕೆಲವು ವರ್ಷಗಳಿಂದ ಶುಂಠಿ ಬಹಳ ರೇಟ್ ಇತ್ತು, ಮತ್ತೆ ಒಂದು ವರ್ಷದಲ್ಲಿ ಹತ್ತಿ ಕೂಡ ಬಹಳ ರೇಟ್ ಆಗೋಯ್ತು. ಆ ಸಮಯದಲ್ಲಿ ಏನ್ ಮಾಡ್ಬಿಟ್ರು, ಎಲ್ರು ಎಲ್ಲಾ ಎಕರೆಗೂ ಶುಂಠಿ ಹಾಕೋದಾಗಿರ್ಬೋದು, ಎಲ್ಲಾ ಎಕರೆಗೂ ಹತ್ತಿ ಹಾಕೋದಾಗಿರ್ಬೋದು, ಅದನ್ನ ಮಾಡ್ಬಿಟ್ರು. ತಕ್ಷಣ ಎಲ್ಲಾ ರೇಟ್ ಕೂಡ ಇಳಿದಾಯ್ತು, ಬಹಳ ನಷ್ಟ ಆಗೋಯ್ತು. ಅದು ತಪ್ಪಿಸ್ಬೇಕು ಅಂದ್ರೆ ಮಿಶ್ರ ಬೆಳೆ ಬೆಳಿಬೇಕು. ಒಂದನ್ನ ಹಚ್ಕೊಂಡಿರ್ಬಾರ್ದು ಅಂತ ಅಷ್ಟೇ, ಏನೇನಿಲ್ಲ. ಪ್ರಮುಖವಾಗಿ ಈಗ ತಾವು ರೇಷ್ಮೆ ಬೆಳೆಗಾರ ಆಗಿರೋದ್ರಿಂದ ರೇಷ್ಮೆ ಬೆಳೆಯನ್ನ ಎಷ್ಟು ಎಕರೆ ಹಾಕಿದ್ದೀರಾ? ಅದರ ಒಂದು ಬಿತ್ತನೆ ಆಗಿರ್ಬೋದು, ಅದರ ಕಡ್ಡಿ ತಂದು ನೆಡೋದಾಗಿರ್ಬೋದು, ಎಲ್ಲಿಂದ ತರ್ತಾ ಇದ್ದೀರಾ, ಅದರ ಒಂದು ತಳಿ ರೇಷ್ಮೆ ಇಲಾಖೆಯಿಂದಾನೆ ನಿರ್ವಹಣೆ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಮಾಡ್ತಾ ಇದ್ದೀರಾ? ಅದೇ ರೇಷ್ಮೆ ಇಲಾಖೆಯಿಂದಾನೆ ಕೊಡ್ತಾರೆ. ಕಡ್ಡಿ ತಗೊಂಡು ಒಂದ್ಸತಿ ತಗೊಂಡು ಹಾಕ್ಬಿಟ್ರೆ ಅದು 10-12 ವರ್ಷ ಮಾತಾಡಂಗೆ ಇಲ್ಲ. ಅದು ಬೆಳೆ ಹಾಕ್ಬೇಕು ಅಂತ ಏನಿಲ್ಲ. ಒಂದ್ಸತಿ ಹಾಕ್ಬಿಟ್ರೆ ಸುಮ್ನೆ ಕಟಾವ್ ಮಾಡ್ಕೊಂಡು ಆರಂಭ ಮಾಡ್ಕೊಂಡು ಇರೋದಷ್ಟೇ. ಸೊಪ್ಪು ಬರ್ತಾ ಇರ್ತದೆ, ಕಟಿಂಗ್ ಮಾಡೋದು, ಸೊಪ್ಪು ಬರ್ತಾ ಇರ್ತದೆ. ಎಷ್ಟು ವರ್ಷ ಆಯ್ತು ತಾವು ಈ ಕಡ್ಡಿ ನೆಟ್ಟಿ? 10 ವರ್ಷ ಆಯ್ತು. 10 ವರ್ಷದಿಂದ ಅದೇನೇ ಇನ್ನು ತೆಗ್ದಿಲ್ಲ. ಇನ್ನು 10 ವರ್ಷ ಆಗಬೇಕಾದ್ರೆ ಅದನ್ನೇ ಬಿಟ್ಕೋಬಹುದು. ಆ ತರ ನಿರ್ವಹಣೆ ಮಾಡಿ. ಎಷ್ಟು ಎಕರೆ ಹಾಕಿದ್ದೀರಾ ರೇಷ್ಮೆಯನ್ನ?
ನಾ ಹೇಳ್ಬೇಕಂದ್ರೆ 3 ಎಕರೆನು ರೇಷ್ಮೆನೆ ಹಾಕ್ಬಿಟ್ಟಿದ್ವಿ. 3 ಎಕರೆ ರೇಷ್ಮೆ. ರೇಷ್ಮೆನೆ. ಈಗ ಇರೋಂತ 3 ಎಕರೆ ರೇಷ್ಮೆನೆ ಹಾಕಿರೋದ್ರಿಂದ ಇನ್ನುಳಿದ ಬೆಳೆಗಳನ್ನ ಎಲ್ಲಿ ಬೆಳಿತೀವಿ? ಈಗ ಬೇರೆ ಗುತ್ತಿಗೆ ಜಮೀನ್ ಮಾಡ್ಕೊಂಡು ಬೇರೆ ಜಮೀನು ಬೇರೆ ಬೆಳೆನ ಬೆಳಿತಾ ಇದ್ದೀವಿ. ಇರೋಂತ ಸ್ವಂತ ಜಮೀನ್ ಜೊತೆ ಗುತ್ತಿಗೆನೂ ಸ್ವಲ್ಪ ಮಾಡ್ಕೊಂಡು ಸ್ವಂತ ಜಮೀನಲ್ಲಿ ಫುಲ್ ರೇಷ್ಮೆ ಬೆಳಿತಾ ಇದ್ದೀವಿ. ಇನ್ನು ಗುತ್ತಿಗೆ ಜಮೀನಲ್ಲಿ ಬೇರೆ ಬೆಳೆಗಳು, ಹತ್ತಿ, ಚೆಂಡು ಹೂವ, ಶುಂಠಿ ಬೆಳೆ ಬೇರೆ. ಹೇಗಿದೆ ಸರ್ ಈ ರೇಷ್ಮೆ ಬೆಳೆ ಅನ್ನೋಂಥದ್ದು? ತುಂಬಾ ಕಷ್ಟನಾ, ತುಂಬಾ ಸುಲಭನಾ? ಈ ಬೆಳೆ ಬಗ್ಗೆ ಒಂದು ಮಾಡೋರ್ಗೆ ಸುಲಭ, ಈಗ ಹೊಸದಾಗ ಮಾಡೋರ್ಗೆ ಸ್ವಲ್ಪ ಕಷ್ಟ. ಮಾಡ್ಬೋದು, ಒಟ್ಲಲ್ಲಿ ತಿಂಗಳ ಹೆಂಗೋ ಮೇಂಟೈನ್ ಮಾಡ್ಬೋದು, ಪ್ರತಿ ತಿಂಗಳ ಆದಾಯ ಕಾಣ್ಬೋದು. ಈ ಬೇರೆದ್ರೆಲ್ಲ ಆದ್ರೆ ಆಯ್ತು ಹೋದ್ರೆ ಹೋಯ್ತು. ಇವಾಗ ವರ್ಷದ ಬೆಳೆ ಹಾಕ್ತಿವಿ, ಶುಂಠಿನೇ ತಗೊಳ್ಳಿ ಹಾಕ್ತಿವಿ, ಅದು ಬರ್ತದೆ ಅಂತಾನೆ ಗ್ಯಾರಂಟಿ ಇಲ್ಲ. ಬಂದ್ರೆ ಬಂತು, ಹೋದ್ರೆ ಹೋದ್ದು. ಇದು ಹಂಗಲ್ಲ, ಇದು ಕಮಿಸಿದಾದ್ರೂ ನಾವ್ ಮಾಡಿರೋ ಖರ್ಚಾದ್ರೂ ಲಾಸ್ಟ್ಗೆ ಬರ್ತದೆ. ಅದು ಹಂಗಲ್ಲ. ಶುಂಠಿ ಎತ್ತಿದ್ರೆ ಅಂತಾರಲ್ಲ ಕುಬೇರ ಮಾಡ್ಬಿಡ್ತದೆ, ಇಲ್ಲ ಅಂದ್ರೆ ಪಾತಾಳ ತಳ್ಬಿಡ್ತದೆ, ಲಾಟ್ರಿ ಹೊಡೆದಂಗೆ. ರೇಷ್ಮೆ ಬೆಳೆ ಆ ತರ ಅಲ್ಲ. ಲಾಸ್ಟ್ಗೆ ನಾವ್ ಮಾಡಿರೋ ಕೂಲಿ ಆದ್ರೂ ಬಂದ್ಬಿಡ್ತದೆ, ಲಾಸ್ ಅಂತೂ ಆಗಲ್ಲ, ನಾವ್ ಕೂಲಿ ಆದ್ರೂ ಬರ್ತದೆ. ಈಗ ರೇಷ್ಮೆ ಬೆಳೆನ ಹೊಸದಾಗಿ ಮಾಡ್ತೀವಿ ಅಂತಂದ್ರೆ ಅದು ಕಡ್ಡಿ ನೆಟ್ಟಿಂದ ಹಿಡಿದು ಮತ್ತೆ ಹುಳು ಮೊಟ್ಟೆ ತರೋದ್ರಿಂದ ಹಿಡಿದು ಏನೆಲ್ಲ ಕೆಲಸ ಕಾರ್ಯಗಳು ಇರುತ್ತೆ ಈ ರೇಷ್ಮೆ ಬೆಳೆನಲ್ಲಿ? ಮಾಮೂಲಿ ಅದೇ ರೇಷ್ಮೆ ಬೆಳೆ ಅಂದ್ರೆ ಮಾಮೂಲಿ ಆರಾಮ ಮಾಡ್ಬೇಕು. ಮೊಟ್ಟೆ ತಗೊಬಂದು, ಮೊಟ್ಟೆಗಂತ ಇಷ್ಟೇ ಅಂತ ದುಡ್ಡು ಇರ್ತದೆ. ಮೊಟ್ಟೆ ತಗೊಬಂದು ಮಡಗಿ ಅವರೇ 2 ಜ್ವರದ ಮರಿ ಕೊಡ್ತಾರೆ. ಅವರೇ ಏನು ಮೊಟ್ಟೆ ಗಿಟ್ಟೆ ಏನು ತಗೊಬರಂಗಿಲ್ಲ, ಅವರೇ ಮರಿ ಕೊಡ್ತಾರೆ. ತಗೊಬಂದು ನಾವಿಲ್ಲಿ ತಗೊಬಂದು ಸೊಪ್ಪು ಹಾಕೋದಷ್ಟೇ. ಈಗ ತಾವು ಇರೋಂತ 3 ಎಕರೆನಲ್ಲೂ ಕೂಡ ರೇಷ್ಮೆ. ಈಗ ರೇಷ್ಮೆ ಮನೆಗೆ ಬೇಕಾದಂತ ಒಂದು ಗೂಡು ಅಥವಾ ಮನೆಯನ್ನ ಎಷ್ಟೋ ಒಂದು ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡ್ಕೊಂಡು? ನಮ್ದು 22-32 ಇರೋದೆ. ಹಗಲ 22, ಉದ್ದ 32. ಈ ವಿಸ್ತೀರ್ಣದಲ್ಲಿ ಮನೆ ಇದೆ. ತಿಂಗಳಲ್ಲಿ ಎಷ್ಟು ಹುಳುಗಳನ್ನ ಮೇಯಿಸ್ತಾ ಇದೆ? ತಿಂಗಳಿಗೆ ಸೊಪ್ಪು ಬರಂಗೆ ಒಂದ್ಸತಿ 150 ಮಡಗ್ತೀವಿ, 100 ಮಡಗ್ತೀವಿ, 50 ಮಡಗ್ತೀವಿ. ಸೊಪ್ಪು ಯಾವ ತರ ಆಯ್ತು ಬರುತ್ತೆ. ಇವಾಗ ಸೊಪ್ಪಿಗೆಲ್ಲ ಸ್ವಲ್ಪ ರೋಗಗಳು ಜಾಸ್ತಿ, ಒಂಥರ ವೈರಸ್ಗಳ, ಅದಕ್ಕೂ ಒಂಥರ ರೋಗ ಬರುತ್ತೆ. ಅದಕ್ಕೆ ಒಂದೊಂದ್ ಟೈಮಲ್ಲಿ ಒಂದೊಂದರ ಸೊಪ್ಪು ಬರ್ತದೆ. ಇಷ್ಟೇ ಮಡಗ್ತೀವಿ ಅಂತ ಹೇಳಕ್ಕಾಗಲ್ಲ. ಒಂದ್ಸತಿ 150 ಮಡಗ್ತೀವಿ, ಒಂದ್ಸತಿ 100 ಮಡಗ್ತೀವಿ, 75 ಮಡಗ್ತೀವಿ, 50 ಮಡಗ್ತೀವಿ. ಆತರ ಸೊಪ್ಪು ಯಾವ ತರ ಬರುತ್ತೆ ಆ ತರ ಮೇಂಟೈನ್ ಮಾಡ್ಕೊಂಡು ಮಡಗ್ಬೇಕಷ್ಟೇ. ಡಿಪೆಂಡ್ ಸೊಪ್ಪನ್ನ ಹೆಂಗ್ ಬರುತ್ತಲ್ಲ ಅದ್ರ ಮೇಲೆ. ಈಗ ಒಂದು ಮನೆ ಅಥವಾ ನಿರ್ಮಾಣ ಮಾಡ್ಕೋತೀವಿ, ಶೆಡ್ ನಿರ್ಮಾಣ ಮಾಡ್ಕೋತೀವಿ ಅಂದ್ರೆ ಅಲ್ಲಿ ಒಳಗಡೆ ಒಂದು ವಾಯುಗುಣ, ಹವಾಗುಣ ಎಲ್ಲ ಮೇಂಟೈನ್ ಮಾಡ್ಬೇಕಾಗುತ್ತೆ. ಮತ್ತೆ ಗಾಳಿ ಬೆಳಕು ಅದನ್ನ ಸರಿಯಾದ ರೀತಿಯಲ್ಲಿ ಬರೋ ನಿಟ್ಟಿನಲ್ಲಿ ಅದು ತುಂಬಾ ಜಾಸ್ತಿನೂ ಆಗಬಾರ್ದು, ತುಂಬಾ ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ? ಅದು ನಾವು ಡೈಲಿ ನಾವು ಮನೇಲಿ ಇರ್ತೀವಲ್ಲ, ನಮ್ಗೆ ಗೊತ್ತಾಗುತ್ತೆ ವಾತಾವರಣ ಜಾಸ್ತಿ ಗಾಳಿ ಬೀಸಿದ್ರೆ ಇದಾದ್ರೆ ಸ್ವಲ್ಪ ಕಿಟಕಿ ಮುಚ್ಕೋಬೇಕು. ಇದು ಜಾಸ್ತಿ ಏನಾದ್ರೂ ಬಿಸಿಲು ಹೊಡೆದ್ರೆ ಮನೆ ಮೇಲ್ಗಡೆ ಸ್ವಲ್ಪ ಗರಿ ಹಾಕೊಂಡು ಸ್ವಲ್ಪ ತಣ್ಣಗೆ ಮಾಡಬೇಕು. ಇಲ್ಲಾಂದ್ರೆ ಮನೆ ಸುತ್ತ ನೀರ್ ಹಾಕ್ಬೇಕು. ನೀರ್ ತಗೊಂಡು ಸುತ್ತ ನೀರ್ ಹಾಕ್ಬೇಕು. ಯಾವ ರೀತಿಯಾದಂತ ವಾತಾವರಣ ಅಗತ್ಯ ಹುಳುಗಳಿಗೆ? ಅಷ್ಟು ಬಿಸಿಲು ಆಗ್ಬಾರ್ದು, ಅಷ್ಟು ಕೋಲ್ಡ್ ಆಗ್ಬಾರ್ದು. ವೆದರ್ ನಾರ್ಮಲ್ ಇರ್ಬೇಕು, ಹಂಗಿದ್ರೇನೆ ಬೆಳೆ. ಜಾಸ್ತಿ ಕೋಲ್ಡ್ ಆದ್ರೆ ಒಂಥರ ಸುಣ್ಕಟ್ಟು ರೋಗಗಳು ಬಂದ್ಬಿಡ್ತದೆ, ಏನಾದ್ರೂ ಇದಾಯ್ತದೆ. ಜಾಸ್ತಿ ತಾಪಮಾನ ಜಾಸ್ತಿ ಆದ್ರೆ ಒಂಥರ ಹಾಲು ತೊಂಡೆ, ಸಪ್ಪೆ ರೋಗ, ಆ ತರ ರೋಗ ಬರ್ತದೆ. ಈಗ ತಾವು ಹುಳುಗಳನ್ನ ತರಬೇಕಾದ್ರೆ 2 ಜ್ವರ ಅವರೇ ಮೇಯಿಸ್ಕೊಡ್ತಾರೆ. 3ನೇ ಜ್ವರದಿಂದ ತಾವು ಸೊಪ್ಪು ಹಾಕೊಂಡು ನಿರ್ವಹಣೆ ಮಾಡೋದಾಗಿರುತ್ತೆ. ಈಗ ಹುಳುಗಳನ್ನ ತರೋದಾಗಿರ್ಬೋದು, ತಂದಂತ ಹುಳುಗಳನ್ನ ತಮ್ಮ ಗೂಡಲ್ಲಿ ಹಾಕೋದಾಗಿರ್ಬೋದು, ಅಲ್ಲಿಂದ ಯಾವ ರೀತಿ ಕೆಲಸ ಶುರುವಾಗುತ್ತೆ ತಮ್ಗೆ? ಅದೇ ಇವಾಗ 2ನೇ ಜ್ವರದಿಂದ ಮರಿ ಕೊಡ್ತಾರೆ ಅವರು. ಜ್ವರಕ್ಕೆ ಮನಗಿರ್ತದೆ, ಆಮೇಲೆ ತಗೊಬಂದು ನಾವು ಸೊಪ್ಪು ಹಾಕೊಂಡು ಜ್ವರದಿಂದ ಜ್ವರಕ್ಕೆ ಹೇಳ್ತವೆ ಅವು. ಅವಾಗ ಸೊಪ್ಪು ಹಾಕೊಂಡು ಹೋಗ್ಬೇಕು, ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. 4 ಜ್ವರದಿಂದ ಎದ್ದು 8 ದಿನ ಹಾಕಿದ್ರೆ ಆಮೇಲೆ ಅವರು ಗೂಡು ಕಟ್ಟಕ್ಕೆ ಸ್ಟಡಿ ಆಯ್ತವೆ. ಎಷ್ಟು ದಿನ ಬೇಕಾಗುತ್ತೆ ಇದೆಲ್ಲ? 22 ದಿನದಿಂದ 23 ದಿನ ಕಂಪ್ಲೀಟ್ ಆಗೋಯ್ತದೆ. 1 ತಿಂಗಳು ಆಗಲ್ಲ. ಈ ರೋಗ ಬಾಧೆ ಅಥವಾ ಏನಾದ್ರು ಕೀಟ ಬಾಧೆ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಸೊಪ್ಪಿನಲ್ಲಿ ತಾವು ಆಗ ಯಾವ ರೀತಿಯಾದಂತ ಒಂದು ಕ್ರಮಗಳನ್ನ ಕೈಗೊಳ್ತೀರಾ? ಸಿಂಪರಣೆ ರೇಷ್ಮೆ ಇಲಾಖೆ ಕೇಳ್ಕೊಂಡು ಯಾವ ಸಿಂಪರಣೆ ಮಾಡ್ಬೇಕು ಆ ಸಿಂಪರಣೆ ಹೇಳ್ತಾರೆ ಅವರು, ಆ ಸಿಂಪರಣೆ ಮಾಡ್ಬೇಕು. ಇಲಾಖೆ ಕಡೆಯಿಂದ ಪಡ್ಕೋತಾ ಇದೀವಿ. ಈಗ ಉಳುಮೆ ಮಾಡೋದ್ರಿಂದ ಹಿಡಿದು ಅದಕ್ಕೆ ಅಗತ್ಯ ಗೊಬ್ಬರ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಮಾಡ್ತಾ ಇದ್ದಾರೆ? ಅದು ಕೊಟ್ಟಿಗೆ ಗೊಬ್ಬರ ಹಾಕೋತೀವಿ. ಅದು ಇದಾಗ್ಲಿಲ್ಲ ಅಂದ್ರೆ ಗವರ್ಮೆಂಟ್ ಗೊಬ್ಬರನು ಕೊಡ್ಬೇಕಾಯ್ತದೆ. ಸೊಪ್ಪು ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಗವರ್ಮೆಂಟ್ ಗೊಬ್ಬರನು ಕೊಡ್ಬೇಕಾಗತ್ತೆ. ಅದೇ ಪ್ರಮುಖವಾಗಿ ತಾವು ಸಾವಯವ ಗೊಬ್ಬರನ ಬಳಸೋದು. ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಬಳಸೋದು. ಏನಾದ್ರೂ ಸೊಪ್ಪು ಜಾಸ್ತಿ ಬರ್ತಾ ಇಲ್ಲ ಆ ತರ ಟೈಮ್ ಇದ್ರೆ ಮಾತ್ರ ಸ್ವಲ್ಪ ಕೆಮಿಕಲ್ ಹಾಕ್ಬೇಕು ಅಷ್ಟೇ. ಅಂದ್ರೆ ಸಂಪೂರ್ಣವಾಗಿ ಸಾವಯವದಲ್ಲೇ ಮಾಡ್ಬೋದು. ಸಾವಯವದನ್ನ ಮಾಡ್ಬೇಕು. ಅದನ್ನ ಮಾಡ್ಬೇಕಾಗಿರೋದೇ ಸಾವಯವದಲ್ಲಿ. ಯಾಕಂದ್ರೆ ಇವಾಗಿನ ಟೆಂಪರೇಚರ್, ಇವಾಗಿನ ವಾತಾವರಣದಲ್ಲಿ ಇದಾಗಲ್ಲ, ಸೊಪ್ಪು ಬರಲ್ಲ, ಭೂಮಿ ತಾಕತ್ತಿಲ್ಲ ಅಂದ್ರೆ ಮಾತ್ರ ಗವರ್ಮೆಂಟ್ ಗೊಬ್ಬರ ಹಾಕ್ಬೇಕಾಯ್ತು. ಇಳುವರಿನ ಸ್ವಲ್ಪ ಕುಂಠಿತ ಆಗ್ತಂದಾಗ ಬಳಸೋ ಅವಶ್ಯಕ ಬರ್ತದೆ. ಮೊದಲೆಲ್ಲ ಸಂಪೂರ್ಣವಾಗಿ ಸಾವಯವ ಮಾಡ್ತಿದ್ದು. ನಮ್ಮ ತಂದೆ ಕಾಲದಲ್ಲೆಲ್ಲ ಅವರು ಮಾಡ್ತಿದ್ರು. ಅವಾಗ 30 ವರ್ಷದ ಹಿಂದೆ ಅವರು ರೇಷ್ಮೆನೆ ಬೆಳೆದಿದ್ದು. ಇವಾಗ 10-15 ವರ್ಷ ಗ್ಯಾಪ್ ಬಿಟ್ಟಿದ್ದು. ಇವಾಗ ಪುನಃ ಸ್ಟಾರ್ಟ್ ಮಾಡಿದ್ವಿ. ಈಗ ಸೊಪ್ಪನ್ನ ಕಟಾವ್ ಮಾಡೋದಾಗಿರ್ಬೋದು, ಎಷ್ಟು ದಿನಗಳಿಗೊಮ್ಮೆ ಅದನ್ನ ಕತ್ತರಿಸಿ ಯಾವ ಸಮಯದಲ್ಲಿ ಹೇಗೆ ಅದನ್ನ ಸೊಪ್ಪನ್ನ ಹಾಕ್ಬೇಕಾಗುತ್ತೆ ಹುಳುಗಳಿಗೆ?
ಅದೇ ಇವಾಗ ಕಡ್ಡಿ ಕಟಾವ್ ಮಾಡಿ ಒಂದೂವರೆ ತಿಂಗಳು ಬೇಕು ಪುನಃ ಸೊಪ್ಪು ಬರ್ಬೇಕು ಅಂದ್ರೆ. ಹಾ. ಅದೆಲ್ಲ ತೋಟ ಎಲ್ಲ ಕ್ಲೀನ್ ಮಾಡಿ ಆರಾಮ ಮಾಡಿ ಗೊಬ್ಬರ ಹಾಕಿದ್ರೆ ಗೊಬ್ಬರ ಹಾಕಿ ಎಲ್ಲ ರೆಡಿ ಮಾಡಿ ಆಮೇಲೆ ಪುನಃ ಸೊಪ್ಪು ಅಂದ್ರೆ ಮರಿ ಬುಕ್ ಮಾಡಿ ಪ್ರತಿದಿನ ಆಗ್ಬೇಕು. ಅದು ಜ್ವರಕ್ಕೆ ಮನಗುವಾಗ ಮಾತ್ರ 3 ಟೈಮ್ ಸೊಪ್ಪಿರಲ್ಲ ಅಷ್ಟೇ. ಜ್ವರಕ್ಕೆ ಇದಾಯ್ತದೆ ಸೆಟ್ಲ್ ಆದಾಗ ಸೊಪ್ಪು ಹಾಕಂಗಿಲ್ಲ. ಅದು ಪುನಃ ಜ್ವರದಿಂದ ಎದ್ದಾಗ ಸೊಪ್ಪು ಹಾಕ. ಪ್ರತಿನಿತ್ಯ ಕೆಲಸ ಇದ್ದೇ ಇರುತ್ತಾ ಈ ರೇಷ್ಮೆ ಗೂಡಲ್ಲಿ? ಪ್ರತಿನಿತ್ಯ ಅಂತ ಹೇಳಿದ್ರೆ ಸೊಪ್ಪು ಹಾಕೋ ಇರ್ದೇ ಇರ್ತದೆ. ಅದು ಗೂಡು ಕಟ್ಟ ಗಂಟ ಕೆಲಸನೇ. ಚಂದ್ರಿಕೆ ಆಗೋ ಗಂಟ. ಚಂದ್ರಿಕೆ ಹಾಕಿದ್ಮೇಲೆ ನಮ್ಗೆ ಏನ್ ಕೆಲಸ ಜಾಸ್ತಿ ಏನು ಇರಲ್ಲ. ಚಂದ್ರಿಕೆ ಆಗೋ ಗಂಟ ಕೆಲಸನೇ. ಈಗ ಯಾವ ತರಹದ ಚಂದ್ರಿಕೆಗಳನ್ನ ಬಳಸ್ತಾ ಇದ್ರು? ಇವಾಗೆಲ್ಲ ಪ್ಲಾಸ್ಟಿಕ್ ಚಂದ್ರಿಕೆ. ಪ್ಲಾಸ್ಟಿಕ್. ಈಗ ಮೊದ್ಲೆಲ್ಲ ಬಿದಿರಿಂದ ಮಾಡಿದಂತ ಒಂದು ವೃತ್ತಾಕಾರದ ಒಂದು ಬೆಳೀತಾ ಇತ್ತು. ಬೆಳಿತಿದ್ವಿ. ಅದು ಕೆಲಸ ರಿಸ್ಕ್. ಅದು ಇದು ರಿಸ್ಕ್ ಇಲ್ಲ. ಇದು ಸ್ವಲ್ಪ ಸುಲಭ. ಅದನ್ನ ಆದ್ ಬಿಡ್ಬೇಕು. ನಾವೇ ಚಂದ್ರಿಕೆ ತಗೋಗಿ ಬಿಡ್ಬೇಕು. ಇದು ಚಂದ್ರಿಕೆ ಬಿಡಂಗಿಲ್ಲ. ತಗೋಗಿ ಹಾಸದೆ ಇದ್ರ ಮೇಲೆ ಹಾಸಿಗೆ ಮೇಲೆ ಹಾಸ್ಬಿಟ್ರೆ ಅದೇ ಅದ್ದೇ ಕಟ್ಕೋತಾರೆ. ಅಂದ್ರೆ ಮೊದ್ಲಿಗಿಂತ ಈಗಿನ ಕೆಲಸ ಸುಲಭ ಆಗುತ್ತೆ. ಬಹಳಷ್ಟು ತಂತ್ರಜ್ಞಾನ ಬೆಳೆದಿರೋದ್ರಿಂದ ಕೆಲಸ ಕಡಿಮೆ ಇದೆ, ಜೊತೆಗೆ ಆದಾಯನೂ ಕೂಡ ನಿರಂತರವಾಗಿ ಸಿಗುತ್ತೆ. ಈಗ ಪ್ರಮುಖವಾಗಿ ರೇಷ್ಮೆ ಬೆಳೆಗೆ ಅದಕ್ಕೆ ತಕ್ಕಂತ ಮಾಹಿತಿ ಆಗಿರ್ಬೋದು, ಅದಕ್ಕೆ ಬೇಕಾದಂತ ಒಂದಷ್ಟು ಸೇವಾ ಸೌಲಭ್ಯಗಳಾಗಿರ್ಬೋದು, ಸಹಾಯಧನಗಳನ್ನ ಇಲಾಖೆ ಕಡೆಯಿಂದ ಪಡ್ಕೋತಾ ಇದ್ರೆ, ಯಾವ ರೀತಿಯ ಮಾರ್ಗದರ್ಶನವನ್ನ ಪಡ್ಕೊಂಡು ಇಲಾಖೆ ಕಡೆಯಿಂದ ಕೃಷಿ ಮಾಡ್ತಾ ಇದ್ರೆ? ಮಾರ್ಗದರ್ಶನ ಕೊಡ್ತಾರೆ. ಅವರು ಬರ್ತಾ ಇರ್ತಾರೆ. ಬಂದು ಅದು ಏನು ಬರುತ್ತೆ ಇದಕ್ಕೆ ಏನೇನು ಇದ್ ಕೊಡ್ಬೇಕು ಎಲ್ಲ ಕೊಡ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ಈ ತರ ಸುಣ್ಣ ಬಂದಿದೆ, ಬಿಚಿಂಗು ಎಲ್ಲ ಇದ್ ಬಂದಿದೆ, ಬಂದ್ ತಗೋಗಿ ಅಂತ ಫೋನ್ ಮಾಡ್ತಾರೆ. ಹೋಗಿ ತಗೊಬಂದು ಕೊಡ್ತಾರೆ. ಈ ಸಬ್ಸಿಡಿ ಸಹಾಯಧನಗಳನ್ನೆಲ್ಲ ಪಡ್ಕೋತಾ ಇದ್ರೆ ಅದು ಯಾವಾಗ ಕೊಡ್ತಾರೆ ಅಂದ್ರೆ, ಸಬ್ಸಿಡಿ ಸಹಾಯಧನ ಈ ಹೊಸ್ತಾ ಕಡ್ಡಿ ಹಾಕಿದಾಗ, ಈ ಮನೆ ಮಾಡ್ಕೊಳ್ಳುವಾಗ, ಸೆಡ್ ಮಾಡುವಾಗ ಅವಾಗ ಕೊಡೋದು ಸಹಾಯಧನ. ಸುಮ್ನೆ ಸಹಾಯಧನ ಕೊಡಲ್ಲ ಸಿಡಲ್ಲ. ನಾವು ಹೊಸ್ದಾಗ ಹಾಕಿದ್ರೆ ಮಾತ್ರ ಸಹಾಯಧನ ಸಿಗುತ್ತೆ. ಇವಾಗ ಹೊಸ್ದಾಗಿ ಏನಾದ್ರು ಕಡ್ಡಿ ಹಾಕ್ತಿವಾ, ಅದಕ್ಕೆ ಏನಾದ್ರು ಸಹಾಯಧನ ಕೊಡ್ತಾರೆ. ಪುನಃ ನಾವು ಸೆಡ್ ಮಾಡ್ತೀವಾ, ಮನೆ ಮಾಡ್ತೀವ, ಅವಾಗ ಕೊಡ್ತಾರೆ ಅಷ್ಟೇ. ವರ್ಷನೂ ಕೊಡಲ್ಲ, 5 ವರ್ಷಕ್ಕೂ ಕೊಡಲ್ಲ. ನಾವು ಹೊಸ್ದಾಗ ಮಾಡಿದಾಗ ಮಾತ್ರ ಸಹಾಯಧನ ಕೊಡ್ತಾರೆ ಅಷ್ಟೇ. ಪಡ್ಕೊಂಡಿದ್ರ ನೀವು? ಏನೇನೆಲ್ಲ ಸೌಲಭ್ಯ ಪಡ್ಕೊಂಡಿದ್ರಿ? ಅದ ಕಡ್ಡಿಗೂ ಸಹಾಯಧನ ಕೊಟ್ಟವ್ರೆ. ಪುನಃ ಮನೆ ಮಾಡಿದೀವಿ, ಮನೆಗೂ ಕೊಟ್ಟಿದೀವಿ ಇಲಾಖೆ ಕಡೆಯಿಂದ. ಅದೇ ಅವ್ರದ್ದು ಏನಾದ್ರು ಇದ್ರೆ ಅವರೇ ಫೋನ್ ಮಾಡಿ ಈ ತರ ಬಂದೈತೆ ಅಂತ ಅವರೇ ಕೊಡ್ತಾರೆ. ತಮ್ಮ ಜಮೀನಿಗೆಲ್ಲ ಬಂದು ತಾವು ಬೆಳೆಯಂತ ಬೆಳೆಗಳನ್ನೆಲ್ಲ ಗಮನಿಸಿ ಅದಕ್ಕೆ ಬೇಕಾದಂತದ ಅಗತ್ಯ ಮಾಹಿತಿ ಎಲ್ಲ ಕೊಟ್ಟು ಹೋಗಿದ್ರ? ಕೊಡ್ತಾರೆ. ಏನಾದ್ರು ಪ್ರಾಬ್ಲಮ್ ಇದ್ರೆ, ಸೊಪ್ಪಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಇದ್ರೆ ಫೋನ್ ಮಾಡಿ ಕೇಳ್ತೀವಿ. ಅದಕ್ಕೆ ಇಂಥ ಔಷಧಿ ಹೊಡೀರಿ, ಹಿಂಗ್ ಮಾಡಿ ಅಂತ ಹೇಳ್ತಾರೆ. ಈಗ ತಾವ್ ಹೇಳಿದ್ರಿ ಪ್ರತಿ ತಿಂಗಳು ಕನಿಷ್ಠ 50 ಮೊಟ್ಟೆಯಿಂದ 150 ಮೊಟ್ಟೆ ತನಕನೂ ಕೂಡ ಹುಳುನ ಮೇಯಿಸ್ತೀರಾ, ಪ್ರತಿ ತಿಂಗಳು ಕೂಡ ತಾವು ಈ ಕೃಷಿನ ರೇಷ್ಮೆ ಬೆಳೆಯನ್ನ ತೆಗಿತಾ ಇದ್ದೀರಾ ಅಂತ ಹೇಳಿದ್ರು. ಪ್ರತಿ ತಿಂಗಳು ತಾವು ಕನಿಷ್ಠ ಎಷ್ಟು ಕೆಜಿ ಬೆಳೆಯನ್ನ ತೆಗಿತಾ ಇದ್ದೀರಾ ಈ ರೇಷ್ಮೆನ? ಇವಾಗ ನಾ ಹೇಳದ್ನಲ್ಲ, ಇವಾಗ 100 ಮೊಟ್ಟೆನ ಮಡಗ್ತೀವಿ, 150 ಮಡಗ್ತೀವಿ, 50 ಮಡಗ್ತೀವಿ ಅಂತ. ಯಾವ ತರ ಮಡಗ್ತೀವಿ ಆ ತರ ಅಮೌಂಟ್ ಸಿಗುತ್ತೆ. ಇವಾಗ ಜಾಸ್ತಿ ಮಡಗಿದ್ರೆ ಜಾಸ್ತಿ ಅಮೌಂಟ್ ಸಿಗುತ್ತೆ, ಕಮ್ಮಿ ಮಡಗಿದ್ರೆ ಕಮ್ಮಿನೇ ಸಿಗೋದು. ಆ ತರ ಕಮ್ಮಿ ಅಂದ್ರೂ ಒಂದು 30,000 ಅಂತೂ ಗ್ಯಾರಂಟಿ. ಎಲ್ಲ ಕಳೆದು ಖರ್ಚುಗಳದು ತಿಂಗಳಿಗೆ 30,000 ಅಂತೂ ಗ್ಯಾರಂಟಿ. ನಾನು ಜಾಸ್ತಿ ಹೇಳ್ತಾ ಇಲ್ಲ. ಈಗ 50 ಮೊಟ್ಟೆನ ಮಡಗ್ತೀವಿ, 150 ಮೊಟ್ಟೆನ ಮಡಗ್ತೀವಿ, 100 ಮೊಟ್ಟೆನ ಮಡಗ್ತೀವಿ ಅಂತ ಹೇಳಿದ್ವಲ್ಲ, ಮಿನಿಮಮ್ 30,000, ಹೆಂಗಿಲ್ಲ ಅಂದ್ರೆ 30,000 ಸಿಗುತ್ತೆ ತಿಂಗಳಿಗೆ. ಅಂದ್ರೆ ಪ್ರತಿ ತಿಂಗಳು ಆದಾಯ ಗ್ಯಾರಂಟಿ. ಈಗ ಬೆಳೆದಂತ ರೇಷ್ಮೆ ಬೆಳೆಯನ್ನ ಎಲ್ಲಿ ಮಾರುಕಟ್ಟೆ ವ್ಯವಸ್ಥೆನಲ್ಲಿ ಮಾರಾಟ? ಇವಾಗ ಮೈಸೂರು ಮಾರ್ಕೆಟ್, ಇಲ್ಲ ಬಂಡಿಪಾಳ್ಯ ಮಾರ್ಕೆಟ್ ಆಗಿದೆ, ಇಲ್ಲ ತಗೋಬಹುದು. ಮಾರಾಟ ಮಾಡೋ ನಿಟ್ಟಿನಲ್ಲಿ ಇಲಾಖೆ ಕಡೆಯಿಂದ ಏನಾದ್ರು ಸಹಾಯ ಪಡ್ಕೋತಾ ಇದ್ದೀರಾ? ಏನಾದ್ರು ಮಾರಾಟದ ಅಲ್ಲೇನು ಸಹಾಯಧನ ಏನಿಲ್ಲ. ಅಲ್ಲಲ್ಲ, ಮಾರಾಟ ಮಾಡೋ ನಿಟ್ಟಿನಲ್ಲಿ ಎಲ್ಲಿ ಮಾರಿದ್ರೆ, ಹೇಗ್ ಮಾರಿದ್ರೆ ಒಂದು ಉತ್ತಮ ಆದಾಯ ಸಿಗುತ್ತೆ ಅಂತ ಏನಾದ್ರು? ಎಲ್ಲಿ ಸಿಗೋದ್ರು ಅಷ್ಟೇ. ಸ್ವಲ್ಪ ರಾಮನಗರ ಹೋಗ್ಬೇಕು, ಅದು ಲಾಂಗ್ ಅಲ್ಲ, ಅದಕ್ಕೆ ಮೈಸೂರಿಗೆ ಹೋಗೋದು. ಮೈಸೂರು ಮಾರುಕಟ್ಟೆನಲ್ಲೇ ಒಂದು ಉತ್ತಮವಾದ ಮಾರುಕಟ್ಟೆ ವ್ಯವಸ್ಥೆದಿಂದ ಅಲ್ಲೇ ಮಾರಾಟ ಮಾಡ್ತಾ ಇದ್ದೀರಾ? ಅಂದ್ರೆ ಈಗ ನೀವು ರಾಮನಗರಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಇಲ್ಲ, ಪ್ರಯಾಣ ಜಾಸ್ತಿ. ಇವಾಗ ನಾಳೆ ಮಾರ್ಕೆಟ್ ಹೋಗ್ಬೇಕು ಅಂದ್ರೆ ಇವತ್ತು 4 ಗಂಟೆಗೆ ಬಿಡ್ಬೇಕು. ಇಲ್ಲಿ ನಾಳೆ ಮಾರ್ಕೆಟ್ಗೆ ಇವತ್ತು 4 ಗಂಟೆಗೆ ಬಿಡ್ಬೇಕು. ರಾತ್ರಿ ಎಲ್ಲ ಹೋಗಿ ಸೇರಿ ಬೆಳಿಗ್ಗೆ ಇವತ್ತು ಮಾರ್ಕೆಟ್ ಮುಗಿಸ್ಕೊಂಡು ಪುನಃ ಸಾಯಂಕಾಲ ಆಗ್ಬಿಡ್ತದೆ. ಇಲ್ಲಿ ಬರಕ್ಕೆ 8-9 ಗಂಟೆ ಆಗುತ್ತೆ. ಮೈಸೂರು ಸ್ವಲ್ಪ ಹತ್ರ ಇದು ಹೇಳೋದಂದ್ರೆ ಬೇಗ ಬರ್ಬೋದು ಅಂತ. ಅದಕ್ಕೋಸ್ಕರ ಅಂದ್ರೆ ಸ್ಥಳೀಯವಾಗಿ ಅದ್ರ ಒಂದು ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಐತೆ, ಮೈಸೂರಲ್ಲಿ ಐತೆ. ಆದ್ರೆ ನಾ ಹೇಳ್ದಲ್ಲ, ರೀಲಸ್ ರೈಟ್ ಅಲ್ಲಿ ಸ್ವಲ್ಪ ಕಮ್ಮಿ ಅಷ್ಟೇ. ಕಮ್ಮಿ ಅಂದ್ರೆ ರಾಮನಗರಕ್ಕೂ ಇದಕ್ಕೂ 100 ರೂಪಾಯಿ ಡಿಫ್ರೆನ್ಸ್ ಇರ್ತದೆ. 100 ರೂಪಾಯಿ ಅಂದ್ರೆ 1 ಕ್ವಿಂಟಾಲ್ಗೆ 10,000 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ನಮ್ಗೆ. ಹಾಗಿದ್ರೆ ತಾವು ಈ ಇರುವಂತ ಕಡಿಮೆ ಭೂ ಪ್ರದೇಶದಲ್ಲೇ ಅದರಲ್ಲೂ ಸಂಪೂರ್ಣವಾಗಿ ಈ ರೇಷ್ಮೆ ಬೆಳೆಯನ್ನ ಹಾಕೊಂಡು ಇದರಲ್ಲಿ ತಾವು ಪ್ರತಿನಿತ್ಯ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಈ ರೇಷ್ಮೆ ಬೆಳೆಯನ್ನ ಬೆಳೀತಾ ಇರೋದು, ಇದರಲ್ಲಿ ಒಂದು ಆದಾಯವನ್ನ ಗಳಿಸ್ತಿರೋದು, ತಮ್ಗೆ ಎಷ್ಟು ಖುಷಿ ಇದೆ? ಪರವಾಗಿಲ್ಲ, ಖುಷಿ ಇದೆ. ಯಾಕಂದ್ರೆ ಬೇರೆ ಬೆಳೆಗೆ ಹೋಲಿಕೆ ಮಾಡಿದ್ರೆ ಪರವಾಗಿಲ್ಲ ಅನಿಸ್ತದೆ. ಅದೇ ನಿರಂತರವಾಗಿರುತ್ತೆ. ನಿರಂತರ ತಿಂಗಳ ಇದು ಅಲ್ಲ,
ಅದು ವರ್ಷಕ್ಕೆ ಕಾಯಂಗಿಲ್ಲ, ತಿಂಗಳ ಇದು ಮಾಡ್ಕೊಂಡು ಹೋಗ್ಬೋದು ಅಂತ. ಈ ರೇಷ್ಮೆ ಬೆಳೆ ಜೊತೆಗೆ ತಾವು ಪ್ರಮುಖವಾಗಿ ಚೆಂಡು ಹೂವು ಆಗಿರ್ಬೋದು, ಹತ್ತಿ, ಶುಂಠಿ ಈ ಬೆಳೆಗಳನ್ನು ಬೆಳೀತಾ ಇದ್ದೀರಾ. ಈ ಬೆಳೆ ಬಿತ್ತನೆಯಿಂದ ಹಿಡಿದು ಅದರ ನಿರ್ವಹಣೆಯಿಂದ ಹಿಡಿದು ಫಲ ಹೇಗೆ ಸಿಗೋ ತನಕ ಅದರಿಂದ ಆದಾಯ ಇದೆಲ್ಲ ಹೇಳದ್ನಲ್ಲ, ಇದೆಲ್ಲ ಖರ್ಚು ಜಾಸ್ತಿ, ಆದಾಗ ಕಮ್ಮಿಗಳು. ಅದೆಲ್ಲ ಹೇಗಿದೆ? ಅದೆಲ್ಲ ಖರ್ಚು ಜಾಸ್ತಿ. ಅದರ ಸಿಕ್ತರೆ ಸಿಕ್ತು, ಇಲ್ಲಾಂದ್ರೆ ಇಲ್ಲ. ಸಿಗ್ತದೆ ಅಂತ ಮಾಡಂಗಿಲ್ಲ, ಅದ ಲಾಸ್ ಆದ್ರೂ ಲಾಸ್ ಆಯ್ತದಂತ ಮಾಡಕ್ಕಾಗಲ್ಲ, ಲಾಭ ಬರುತ್ತೆ ಅಂತ ನಾವು ಮಾಡಕ್ಕಾಗಲ್ಲ. ಸಿಕ್ಕಾದ್ರೆ ಸಿಕ್ತು, ಹೋದ್ರೆ ಹೋಯ್ತು. ಈಗ ತಾವು ಪ್ರಮುಖವಾಗಿ ಚೆಂಡು ಮಲ್ಲಿಗೆ ಹೂ ಬೆಳೀತಾ ಇದ್ದೀರಾ. ಇದರ ಒಂದು ಬೆಳೆ ಬೆಳೆಯೋದಾಗಿರ್ಬೋದು, ಇದರ ನಿರ್ವಹಣೆ ಆಗಿರ್ಬೋದು, ಇದರ ಖರ್ಚು ವೆಚ್ಚ ಮತ್ತೆ ಈ ಬೆಳೆಯನ್ನ ಯಾವ್ಯಾವುದಕ್ಕೆಲ್ಲ ಬಳಸಲಾಗುತ್ತೆ, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಅದು ನಾವು ಕಂಪ್ನಿ ಕೊಡೋದು, ಅವ್ರು ಬಂದು ತುಂಬ್ಕೊಳ್ತಾರೆ, ಕೆಜಿಗೆ 10 ರೂಪಾಯಿ ಕೊಡ್ತಾರೆ ಅಷ್ಟೇ. ನಮ್ಗೆ ಏನಂದ್ರೆ ಖರ್ಚು ಜಾಸ್ತಿ ಇವೆಲ್ಲ. ಆಳುಗಳ ಕೂಲಿ ಅಂದ್ರೆ ಅದಕ್ಕೆ ಔಷಧಿ ಹೊಡಿಬೇಕು, ಅದಕ್ಕೂ ಗೊಬ್ಬರ ಹಾಕ್ಬೇಕು, ಅದೆಲ್ಲ ಅದು ಫುಲ್ ಖರ್ಚೇನೆ ಜಾಸ್ತಿ. ಅದ್ರ ಸಿಗ್ತಾರೆ ಸಿಗದು, ಇಲ್ಲಾಂದ್ರೆ ಇಲ್ಲ. ಈ ಸತಿ ಮಳೆ ಕಮ್ಮಿ ಈ ಸತಿ ಇಳುವರಿನೇ ಇಲ್ಲ. ಈ ಶುಂಠಿ ಬೆಳೆ ಇದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳಿ. ಶುಂಠಿ ಬೆಳೆ ಹೋದ್ರ ಲಾಟ್ರಿ ತರ, ಏನೋ ಹೊಡೆದ್ರೆ ಹೊಡಿತು, ಇಲ್ಲಾಂದ್ರೆ 1 ರೋಗ ಬಂದ್ರು ಅಂದ್ರೆ ಹೋಯ್ತು ಪ್ಲಾಟೆ. ಎಕರೆ ಕಮ್ಮಿ ಅಂದ್ರೆ 4 ಲಕ್ಷ. ಇವಾಗ 1.5 ಎಕರೆ ಹಾಕಿದ್ದೀನಿ, ಇವಾಗಲೇ 4 ಲಕ್ಷದ ಮೇಲೆ ಖರ್ಚು ಮಾಡಿದ್ದೀನಿ. 4-5 ತರ ಆಗೈತೆ ಈಗ 1.5 ಎಕರೆಗೆ. ಇನ್ನು ಎಷ್ಟು ದಿನದಲ್ಲಿ ಸಿಗ್ಬೋದು ಶುಂಠಿ ಬೆಳೆ? ಇನ್ನು 3 ತಿಂಗಳು ಕಾಪಾಡ್ಬೇಕು. ಯಾವ ರೋಗ ಬರ್ತದೆ ಅಂತ ಹೇಳಕ್ಕಾಗಲ್ಲ. ಇನ್ನು ವರ್ಷದ ಬೆಳೆ ಅದು ಚೆನ್ನಾಗಿದ್ರೆ ಇಳಿಸ್ಕೋಬಹುದು. ಏನಾದ್ರೂ ರೋಗ ಅದು ಇದು ಬಂದ್ರೆ ತೆಗಿಸ್ಬೇಕಾಗತ್ತೆ. ಅಂದ್ರೆ ಇವೆಲ್ಲ ಉಪ ಬೆಳೆಗಳು ಅಷ್ಟೇ. ಉಪ ಬೆಳೆಗಳು. ತಾವು ಮುಖ್ಯ ಬೆಳೆ ಅಂದ್ರೆ ರೇಷ್ಮೆ. ಕೆಲವೊಬ್ಬ ರೈತರಲ್ಲಿ ಒಂದು ಮನಸ್ಥಿತಿ ಇದ್ದೇ ಇರುತ್ತೆ, ಕಡಿಮೆ ಭೂ ಪ್ರದೇಶದಲ್ಲಿ ಒಂದು ನಿರಂತರ ಚಟುವಟಿಕೆ ಮುಖಾಂತರ ಯಾವ ರೀತಿ ಆದಾಯವನ್ನ ಮಾಡಬಹುದು, ಕಡಿಮೆ ಭೂ ಪ್ರದೇಶದಲ್ಲಿ ಏನ್ ಬೆಳೆಯಕ್ಕಾಗುತ್ತೆ ಅಂತ ಒಂದು ಮನಸ್ಥಿತಿ ಇದ್ದಿರುತ್ತೆ. ಆ ಕಡಿಮೆ ಭೂ ಪ್ರದೇಶದಲ್ಲಿ ಒಂದು ಉತ್ತಮ ಕೃಷಿ ಮಾಡ್ಲಿಕ್ಕೆ ರೇಷ್ಮೆ ಬೆಳೆ ಸೂಕ್ತ ಬೆಳೆ, ಒಂದು ಉತ್ತಮ ಬೆಳೆ ಅಂತ ತಮ್ಮ ಅನುಭವದ ಪ್ರಕಾರ ತಾವು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹೊಸದಾಗಿ ನಾನು ಇರುವಂತ 1 ಎಕರೆ ಭೂ ಪ್ರದೇಶದಲ್ಲಿ ರೇಷ್ಮೆ ಬೆಳೆ ಬೆಳಿಬೇಕು, ಮನೆ ಮಾಡ್ಕೊಂಡು ಪ್ರತಿ ತಿಂಗಳು ಅದರಲ್ಲಿ ಉಳೆ ಮೇಯಿಸ್ತಾ ಅದರಲ್ಲಿ ಒಂದು ಬೆಳೆ ತೆಗೆದು ಒಂದು ಆದಾಯನ ಗಳಿಸಬೇಕು ಅಂತ ಅನ್ಕೊಳ್ಳುವಂತ ರೈತರಿಗೆ ತಮ್ಮ ಅನುಭವದ ಪ್ರಕಾರ ಯಾವ ರೀತಿ ಕೆಲಸ ಕಾರ್ಯಕಾಲವನ್ನ ಶುರು ಮಾಡೋ ಮುಖಾಂತರ ಈ ರೇಷ್ಮೆ ಬೆಳೆನ ಮಾಡಿದ್ರೆ ಒಂದು ಉತ್ತಮ ಅಂತ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ಶುರು ಮಾಡ್ಬೇಕಂದ್ರೆ ಫಸ್ಟ್ ರೇಷ್ಮೆ ಇಲಾಖೆಗೆ ರೇಟಿಗೆ ಕೊಟ್ಟು ನೀರು ಇರಬೇಕು. ಮೇನು ವಾಟರ್, ಅದಕ್ಕೆ ನೀರಾವರಿ ಭೂಮಿ ಇರಬೇಕು. ಹಾಕ್ತೀವಿ ಅಂತ ಹೇಳಿದ್ರೆ ರೇಷ್ಮೆ ಇಲಾಖೆ ಹೋಗಿ ವಿಸಿಟ್ ಕೊಟ್ಟು ಅವರು ಇದು ಕೊಡ್ತಾರೆ. ಇವಾಗ ಹೋಗಿ ರೇಷ್ಮೆ ಇಲಾಖೆ ಹೋಗಿ ನಮ್ಗೆ ಕಡ್ಡಿ ಹಾಕಬೇಕು ಅಂತಿದ್ದೀವಿ ಅಂತ ಹೇಳಿದ್ರೆ ಅವರು ಎಲ್ಲಿ ಸಸಿ ಸಿಗತ್ತೆ ಅವ್ರು ಹೇಳ್ತಾರೆ. ಹೋಗಿ ಬಂದು ಇಲಾಖೆಗೆ ಹೋಗಿ ಭೇಟಿ ಕೊಟ್ರೆ ಅವರು ಹೇಳ್ತಾರೆ ಇಂಥ ಜಾಗ ಐತೆ ಅಪ್ಪ, ಹೋಗಿ ತಗೊಬಂದು ಹಾಕಿ ಅಂತ. ಅವರು ಆಮೇಲೆ ಬಂದು RTC ಅದು ಎಲ್ಲ ಕೇಳ್ತಾರೆ. ಅದೆಲ್ಲ ಇದು ಮಾಡ್ಕೊಂಡು ಅದು ಏನು ಸಹಾಯಧನ ಕೊಡಬೇಕು ಕೊಟ್ಟು ಇದು ಮಾಡಿ. ಖರ್ಚು ಇದೆ ಅಂದ್ರೆ ಅದಕ್ಕೂ ಐತೆ, ಖರ್ಚು ಐತೆ. ಅದಕ್ಕೆ ಸುಣ್ಣ ಅಂತೆ, ಇವಾಗ ಮರಿ ತಗೊಬರಕ್ ದುಡ್ಡು ಕೊಡ್ಬೇಕು. ಮತ್ತೆ ಸುಣ್ಣ ಅಂತೆ, ಅದಕ್ಕೆ ಹೊಡೆಯೋ ಪೌಡ್ರ್ಗಳು, ಬೀಚಿಂಗ್ ಪೌಡ್ರು, ಅದು ಖರ್ಚು ಐತೆ. ಪೇಪರ್ ಇಂದ ಹಿಡಿದು ಎಲ್ಲಾನು ಖರ್ಚು ಇರ್ತದೆ. ಖರ್ಚಿಗೆ ತಕ್ಕಂತೆ ಅದಕ್ಕೂ ಐತೆ. ಪ್ರತಿ ತಿಂಗಳು ಕೂಡ ಅದೇ ಕಾಣಬಹುದು. ರೈಟ್ ಲಾಭ ಇದೆ. ಸ್ವಲ್ಪ ರೈಟ್ ಏನಾದ್ರೂ ಕಮ್ಮಿ ಆದ್ರೆ ಸ್ವಲ್ಪ ಅನಿಸ್ತದೆ. ಇವಾಗ ಒಂದು 700 ಮೇಲಿದ್ರೆ ಪರವಾಗಿಲ್ಲ ಅನಿಸ್ತದೆ. 300-400 ಕೆಳಗಡೆ ಇಳಿದ್ರೆ ಸ್ವಲ್ಪ ಕಷ್ಟ ಆಗಿಸ್ತದೆ, ಸರಿ ಆಯ್ತದೆ. ಇತರ ವಾಣಿಜ್ಯ ಬೆಳೆ ಹೋಲಿಸ್ಕೊತಂದ್ರೆ ರೇಷ್ಮೆ ಬೆಳೆ ಎಷ್ಟು ಸೂಕ್ತ, ಬೆಸ್ಟ್. ಒಟ್ಲಲ್ಲಿ ನೀವು ಹೇಳ್ದಂಗೆ ರೈಟ್ ಸಿಗ್ಬೇಕಷ್ಟೇ. ತಮ್ಗೆ ತೃಪ್ತಿ ಇದೆಯಾ ಈ ರೇಷ್ಮೆ ಬೆಳೆ ಬೆಳೀತಾ ಇರೋದು? ತೃಪ್ತಿ ಇದೆ. ಮಾಡ್ಬೇಕಷ್ಟೇ. ಒಟ್ಟ ಶ್ರಮನೂ ಆತರ ಇದೆ. ಅದೇ ನಮ್ಮ ಪ್ರತಿಫಲ ಶ್ರಮದ ಮೇಲೆ ನಿಂತಿರೋದು. ಜವಾಬ್ದಾರಿ ಇರ್ಬೇಕು. ಸುಮ್ನೆ ಎಲ್ರು ಮಾಡ್ತೀವಿ ಅಂದ್ರೂ ಆಗಲ್ಲ. ಒಳ್ಳೆ ಜವಾಬ್ದಾರಿ ಇದ್ರೆ ಮಾತ್ರ ಮಾಡ್ಬೇಕು. ಸುಮ್ನೆ ಮಾಡ್ತೀವಿ ಅಂತ ಎಲ್ಲವಂತೂ ಮಾಡಕ್ಕಾಗಲ್ಲ. ಮಳೆ ಇವಾಗ ಮರಿಗೆ ಸೊಪ್ಪು ಹಾಕ್ಬೇಕು. ಮಳೆ ಇದರಿಂದ ಸುಮ್ನೆ ಕೂತಿದ್ದೀವಿ. ಮಳೆ ಬಿದ್ದಾಗ ಸೊಪ್ಪು ಹಾಕಂಗಿಲ್ಲ, ತೇವ ಸೊಪ್ಪು ಹಾಕಂಗಿಲ್ಲ, ಒಣ ಸೊಪ್ಪೆ ಹಾಕಬೇಕು. ಕಟ್ ಮಾಡಿ ಒಣಗಿಸಿ ಹಾಕ್ಬೇಕಾಗುತ್ತೆ. ಒಣಗ್ಸೇನ್ ಹಾಕಂಗಿಲ್ಲ, ಅದು ಮರದ ಮೇಲೆನೆ ಒಣಗ್ಬೇಕು. ಮರದ ಮೇಲೆ ಒಣಗಿದ್ರೆ ಕಂಪ್ಲೀಟ್ ಆಗಿ ಒಣಗೋದು. ಇಲ್ಲ ಅಂದ್ರೆ ಅದು ಕಡ್ಡಿ ಎಲ್ಲ ಒಂಥರ ತೇವ ಇರ್ತದೆ. ಅದೇ ಅದಕ್ಕೆ ಒಂಥರ ರೋಗ ಬರುತ್ತೆ, ರೋಗ ಬರಕ್ಕೆ ಕಾರಣ ಆಗುತ್ತೆ. ಬೆಡ್ ಎಲ್ಲ ಒಂಥರ ಶೀತ ಹಿಡ್ಕೊಂಡ್ಬಿಡ್ತದೆ. ಮತ್ತೆ ಮಳೆ ಸಂದರ್ಭದಲ್ಲಿ ಯಾವ ರೀತಿ ಸೊಪ್ಪು ಹಾಕ್ಬೇಕಂದ್ರೆ ನೋಡೇ ಹಾಕ್ಬೇಕು. ಮಳೆ ಇಲ್ಲ ಅಂದ್ರೆ ನೋಡೇ ಹಾಕ್ಬೇಕು. ಈಗ ನಿರಂತರ ಮಳೆ ಹುಯ್ತಾ ಇರುತ್ತೆ, ಮರಿಗಳಿಗೆ ಸೊಪ್ಪು ಹಾಕ್ಬೇಕಾಗತ್ತೆ. ಆಗ ಏನ್ ಮಾಡ್ಬೇಕಾಗತ್ತೆ? ಆಗ ಏನೇ ಇಲ್ಲ, ಅದು ಕಟಾವ್ ಮಾಡ್ಕೊಂಡು ಸ್ವಲ್ಪ ಒಣಗಿಸ್ಬೇಕು. ಈ ತರ ಹೊರಗಡೆ ಒಣಗಿಸಿ ಮಡಗ್ತೀವಿ. ಇನ್ನೂ ಜಾಸ್ತಿ ಹಿಡ್ಕೊಂಡ್ರೆ ಅವತ್ತು ಉಪವಾಸ, ಮಾರನೇ ದಿನ ಹಾಕ್ತಿವಿ. ಏನ್ ತೊಂದರೆ ಆಗೋದಿಲ್ಲ. ಒಂದಿನ 2 ದಿನ ತಿಂದಿದ್ರೆ ಏನ್ ತೊಂದರೆ ಇಲ್ಲ. ಅದೇ ಒಂದಿನ ಮುಂದ್ಗಡೆ ಸೊಪ್ಪು ತಿಂತದ ಗೂಡು ಕಟ್ಟಾಗ ಲೇಟ್ ಆಯ್ತದೆ ಅಷ್ಟೇ. ಅಂದ್ರೆ ಅದಕ್ಕೆ ಬೇಕಾದಂತ ಅಗತ್ಯ ಮಾಹಿತಿನೂ ಕೂಡ ರೈತರು ತಿಳ್ಕೊಂಡ್ ಮಾಡಿದ್ರೆ ಒಳ್ಳೇದು. ಇಲಾಖೆ ಎಲ್ಲಾ ರೀತಿ ಸಹಕಾರ ಕೊಡ್ತಾ ಇದೆ. ಮತ್ತೆ ಉತ್ತಮವಾದಂತ ರೇಷ್ಮೆ ಬೆಳೆದಿರುವಂತ ರೈತರುಗಳನ್ನ ಸಂಪರ್ಕ ಮಾಡಿ ಇದ್ರ ಬೇಕಾದಂತ ಅಗತ್ಯ ಜ್ಞಾನವನ್ನ ಪಡ್ಕೊಂಡು ರೇಷ್ಮೆ ಬೆಳೆನ ಶುರು ಮಾಡಿದ್ರೆ ಒಳ್ಳೇದು. ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಆದಾಯವನ್ನ ಕಡಿಮೆ ಪ್ರದೇಶದಲ್ಲಿ ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ.
ಬಹಳ ಸಂತೋಷ ಕಿರಣ್ ಕುಮಾರ್ ಅವರೇ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 10 ವರ್ಷಗಳಿಂದ ಸ್ವತಂತ್ರವಾಗಿ ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಅದರಲ್ಲಿ ಪ್ರಮುಖ ಬೆಳೆಯಾಗಿ ರೇಷ್ಮೆ ಬೆಳೆಯನ್ನ ಬೆಳೀತಾ ಒಬ್ಬ ಉತ್ತಮ ರೇಷ್ಮೆ ಬೆಳೆಗಾರರಾಗಿ ತಾವು ಹೊರಹೊಮ್ಮಿ ಇದರಲ್ಲಿ ಒಂದು ನಿರಂತರವಾದ ಆದಾಯವನ್ನ ಕಾಣ್ತಾ ಇದರ ಜೊತೆಗೆ ಇತರ ಉಪ ಬೆಳೆಗಳಾಗಿ ಹತ್ತಿ, ಚೆಂಡು ಮಲ್ಲಿಗೆ, ಶುಂಠಿ ಈ ಬೆಳೆಗಳನ್ನು ಬೆಳೀತಾ ತಮ್ಮ ಒಂದು ಉತ್ತಮ ಕೃಷಿ ಚಟುವಟಿಕೆಯ ಒಂದು ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಈ ರೇಷ್ಮೆ ಬೆಳೆಯ ಒಂದು ಬಗ್ಗೆ ಮಾಹಿತಿಯನ್ನ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಗ್ರಾಮದ ರೇಷ್ಮೆ ಬೆಳೆಗಾರರಾದಂತಹ ಶ್ರೀಯುತ ಕಿರಣ್ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ರೈತರ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.